ಪ್ರಭು ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಯೋವಾನನ ಶುಭ ಸಂದೇಶ 13ನೇ ಅಧ್ಯಾಯ 34ನೇ ವಾಕ್ಯದಲ್ಲಿ ಪ್ರಭು ಕ್ರಿಸ್ತರು ನಾನು ನಿಮಗೊಂದು ಹೊಸ ಆಜ್ಞೆಯನ್ನು ನೀಡುತ್ತೇನೆ ಎಂಬುದಾಗಿ ನುಡಿದು ಪ್ರೀತಿಯ ಬಗ್ಗೆ ಮಾತನಾಡಿದ್ದಾರೆ. ಸ್ವಲ್ಪ ಯೋಚಿಸಿ. ಪ್ರಭು ನೀಡಿದಂಥ ಪ್ರೀತಿಯ ಆಜ್ಞೆಯಲ್ಲಿ ಏನಿದೆ ಹೊಸತನ? ಪ್ರೀತಿಯ ಬಗ್ಗೆ ಯಾರೂ ಮಾತನಾಡಲಿಲ್ವೇ? ಪ್ರೀತಿಯ ಬಗ್ಗೆ ಯಾರೂ ಮಾತನಾಡುವುದೇ ಇಲ್ಲವೇ? ನಿಮ್ಮೆಲ್ಲರ ಜೀವನವು ಈಗಿನ ಕಾಲದಲ್ಲಿ ಬೆಳಗಾದರೂ ಬೆಳಗಾಗದಿದ್ದರೂ, ಕತ್ತಲಾದರೂ ಕತ್ತಲಾಗದಿದ್ದರೂ ಆರಂಭವಾಗುವುದು ಕೊನೆಗೊಳ್ಳುವುದು ಪ್ರೀತಿಯಿಂದಲ್ಲವೇ? ಪರಸ್ಪರ ಮುಖ ನೋಡಿದರೂ ಮಾತನಾಡದೇ ಇದ್ದವರದು ಕೂಡ ಮೆಸೇಜುಗಳು ರಾತ್ರಿ 12 ಗಂಟೆಗೂ ಬರ್ತಾ ಇರುತ್ತೆ. ಸ್ವೀಟ್ ಡ್ರೀಮ್ಸ್, ಚೆನ್ನಾಗಿ ಮಲಗಿ ನಿದ್ರೆ ಮಾಡಿ, ಪಿಕ್ಚರ್ಗಳು ವಾಟ್ಸಪ್ಪಲ್ಲಿ ಬರ್ತಾ ಇರುತ್ತೆ. ಬೆಳಗಾದರೆ ಸಹ ಹಿಂದಿನ ಕಾಲದಲ್ಲಿ 6 ಗಂಟೆ 7 ಗಂಟೆಗೆ ಏಳದೇ ಇದ್ದವರು ಕೂಡ 2 ಗಂಟೆ 3 ಗಂಟೆಗೆ ಎಚ್ಚರವಿದ್ದು ಸ್ನೇಹಿತರಿಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್, ಹ್ಯಾವ್ ಎ ನೈಸ್ ಡೇ, ಸುಖವಾಗಿರಲಿ, ನಿಮ್ಮ ಈ ದಿನ ಸುಂದರವಾಗಿರಲಿ ಎಂಬ ವಿಷಯಗಳಿಂದ. ಇದರರ್ಥ ಪ್ರೀತಿಗೆ ನಾವು ಗೌರವ ಕೊಡ್ತೀವಿ. ಆದರೆ ನಾವು ಪ್ರೀತಿಗೆ ಗೌರವ ಕೊಡ್ತೀವಿ ಅಂತ ಹೇಳಿದರೂ ಕೂಡ ಕೆಲವೊಮ್ಮೆ ನಮ್ಮ ಪ್ರೀತಿ ಇರ್ಬೋದು ಸಮುದ್ರದ ಆಚೆ, ಸ್ಟೇಟ್ಗಳ ಆಚೆ, ಕಂಟ್ರಿಗಳ ಆಚೆ. ಆದರೆ ಈ ಪ್ರೀತಿ ಎಂಬುದು ನಮ್ಮ ಹೃದಯದ ಪ್ರೀತಿ ನಮ್ಮ ಕೈ ಎಟಕುವವರೆಗೂ, ನಮ್ಮ ಹೃದಯದ ಪ್ರೀತಿ ನಮ್ಮ ಮನಸ್ಸು ಎಟಕುವವರೆಗೂ ನೀಡ್ತಾ ಇಲ್ಲ ಎಂಬುದೇ ಇಂದಿನ ಕಷ್ಟಕರವಾದಂಥ ವಿಷಯ. ಕ್ರಿಸ್ತನು ನುಡಿದಂಥ ಪ್ರೀತಿಯಲ್ಲಿ ಏನಾದರೂ ಹೊಸದಿದೆಯೇ? ಇದೆ. ಯಾಕೆಂದರೆ ಲೋಕದಲ್ಲಿ ಯಾವ ಧರ್ಮವೂ, ಯಾವ ನಾಯಕರು, ಯಾವ ಕುಟುಂಬದ ವ್ಯಕ್ತಿಯು ಹೇಳದೇ ಇರುವಂಥ ಒಂದು ಸತ್ಯವನ್ನು ಪ್ರಭು ಕ್ರಿಸ್ತರು ಯೋವಾನ ಶುಭ ಸಂದೇಶ 13ನೇ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ. ಅವರು ನುಡಿದರು, ನಾನು ನಿಮ್ಮನ್ನು ಪ್ರೀತಿಸುವ ಹಾಗೆ ನೀವು ಪರಸ್ಪರ ಪ್ರೀತಿಸಿರಿ. ಪ್ರೀತಿಯ ಬಗ್ಗೆ ಗಂಟೆಗಳ ಕಾಲ ಪಾಠವನ್ನು ಹೇಳುವಂಥ ವಿದ್ವಾಂಸರಿದ್ದಾರೆ, ಪ್ರೀತಿಯ ಬಗ್ಗೆ ಹೇಳಲು ಸಾಧ್ಯವಿರುವಂಥ ನಾಯಕರುಗಳಿದ್ದಾರೆ. ಆದರೆ ಯಾರಿಗೂ ಕ್ರಿಸ್ತನ ಹಾಗೆ ನಾನು ನಿಮ್ಮನ್ನು ಪ್ರೀತಿಸುವ ಹಾಗೆ ನೀವು ಪರಸ್ಪರ ಪ್ರೀತಿಸಿರಿ ಎಂಬ ಚಾಲೆಂಜನ್ನು ಲೋಕಕ್ಕೆ ಕೊಡೋಕ್ಕೆ ಸಾಧ್ಯವಿಲ್ಲ. ಯಾವ ತಂದೆಯಿಂದ ಸಾಧ್ಯ? ಅಥವಾ ಯಾವ ಗಂಡನಿಂದ ಸಾಧ್ಯ? ಹೆಂಡತಿಯನ್ನು ನೋಡಿ, ನೋಡಿ, ನಾನು ನಿನ್ನನ್ನು ಪ್ರೀತಿಸುವ ಹಾಗೆ ನೀನು ನನ್ನನ್ನು ಮಕ್ಕಳನ್ನು ಪ್ರೀತಿಸು. ಯಾವ ಹೆಂಡತಿಗೆ ಸಾಧ್ಯ? ನೋಡು, ನಾನು ನಿನ್ನನ್ನು ಪ್ರೀತಿಸುವ ಹಾಗೆ ನನ್ನನ್ನು ನನ್ನ ಮಕ್ಕಳನ್ನು ಪ್ರೀತಿಸು. ಯಾವ ಗುರುಗಳಿಗೆ ಸಾಧ್ಯ? ವಿಚಾರಣೆ ಜನರನ್ನು ನೋಡಿ ನಾನು ನಿಮ್ಮನ್ನು ಪ್ರೀತಿಸುವ ಹಾಗೆ ನೀವು ಪರಸ್ಪರ ಪ್ರೀತಿಸಿರಿ ಎಂದು ಹೇಳುವುದಕ್ಕಾಗಿ ಈ ಒಂದು ಚಾಲೆಂಜ್ ಪ್ರಭು ಕ್ರಿಸ್ತರು ಇಂದು ನಮ್ಮ ಮುಂದಿಟ್ಟು ಹೇಳುತ್ತಿದ್ದಾರೆ. ನಾನು ನಿಮ್ಮನ್ನು ಪ್ರೀತಿಸಿದ ಹಾಗೆ ಕ್ರಿಸ್ತನ ಪ್ರೀತಿ ಹೇಗಿತ್ತು ಅಂತ ಕೇಳಿದರೆ, ಕ್ಷಮಿಸಿ ಪ್ರೀತಿಸಿದಂಥ ಪ್ರೀತಿಯೇ ಪ್ರಭು ಕ್ರಿಸ್ತರ ಪ್ರೀತಿ. ಕ್ಷಮಿಸಿ ತ್ಯಾಗದಿಂದ ತುಂಬಿದಂಥ ಪ್ರೀತಿಯೇ ಕ್ರಿಸ್ತನ ಪ್ರೀತಿ. ಆಂಧ್ರದಲ್ಲಿ ರೀಜೆನ್ಸಿ ಮಾಡ್ತಾ ಇದ್ದಾಗ, ರಾಜಮಂಡ್ರಿ ಎಂಬ ಸ್ಥಳದಲ್ಲಿ ರೀಜೆನ್ಸಿಯನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಒಂದು ಮನೆ ಭೇಟಿ ಕೊಟ್ಟೆ. ಆ ಮನೆಯಲ್ಲಿ 11 ಜನ ಮಕ್ಕಳು. ಈ 11 ಜನ ಮಕ್ಕಳಿರುವಂಥ ತಾಯಿಯನ್ನು ನಾನು ಕೇಳಿದೆ, ಅಮ್ಮ, ಈ 11 ಮಕ್ಕಳನ್ನು ಒಂದೇ ರೀತಿಯಲ್ಲಿ ಪ್ರೀತಿಸ್ಲಿಕ್ಕೆ ಸಾಧ್ಯನಾ ಅಂತ ಕೇಳಿದಾಗ ಈ ತಾಯಿ ಒಂದು ಸುಂದರವಾದಂಥ ಸೆಂಟೆನ್ಸನ್ನು ಹೇಳಿದಳು. ಈ ತಾಯಿ ಹೇಳಿದರು, ಫಾದರ್, ಈ 11 ಜನ ಮಕ್ಕಳನ್ನು ಒಟ್ಟಿಗೆ ಪ್ರೀತಿಸ್ಲಿಕ್ಕಾಗಲ್ಲ. ನನ್ನ ಮಗ ಕಾಲೇಜಿಗೆ ಹೋದಾಗ ಅವನು ಹಿಂತಿರುಗಿ ಬರುವವರೆಗೂ ನನಗೆ ಅವನ ಮೇಲೆ ಅಪಾರ ಪ್ರೀತಿ. ನನ್ನ ಮಗಳು ಜ್ವರದಿಂದ ನರಳುತ್ತಿರುವಾಗ ಈ 11 ಜನರಲ್ಲಿ ಒಬ್ಬಳು ಜ್ವರದಿಂದ ನರಳುತ್ತಿದ್ದಾರೆ. ಅವಳು ತನ್ನ ಆರೋಗ್ಯವನ್ನು ಹಿಂದೆ ಪಡೆಯುವವರೆಗೂ ಅವಳ ಮೇಲೆ ಅಪಾರ ಪ್ರೀತಿ. ನನ್ನ ಗಂಡ ಕೆಲಸಕ್ಕೆ ಹೋದಾಗ ಅವನು ಹಿಂತಿರುಗಿ ಬರುವವರೆಗೂ ಅವನ ಮೇಲೆ ಅಪಾರ ಪ್ರೀತಿ. ಇದನ್ನೇ ಯೆಶಾಯ ಪ್ರವಾದಿಯ ಗ್ರಂಥದಲ್ಲಿ ಹೇಳುವ ಹಾಗೆ, ನನ್ನನ್ನು ಮುಪ್ಪಿನವರೆಗೆ ಹೊತ್ತು ಸಲಹುವಂಥ ದೇವರ ಪ್ರೀತಿ. ಈ ರೀತಿ ಹೊತ್ತು ಸಲಹುವಂಥ ದೇವರ ಪ್ರೀತಿಯಲ್ಲಿ ಬದುಕಲು ಕರೆಯಲ್ಪಟ್ಟವರು ನಾವು. ಫೇಮಸ್ ರೈಟರ್ ಖಾಲ್ ಜಿಬ್ರಾನ್ ಎಂಬವರು ಪ್ರಾಫೆಟ್ ಎಂಬ ಒಂದು ಪದ್ಯದಲ್ಲಿ ಈ ರೀತಿ ಹೇಳಿದ್ದಾರೆ, ಲೆಟ್ ದ ವಿಂಡ್ ಆಫ್ ಹೆವೆನ್ ಪಾಸ್ ಬಿಟ್ವೀನ್ ಯುವರ್ ಲವ್. ಇದರ ಅರ್ಥ, ದೇವರ ಆತ್ಮರಿಗೆ ನಿಮ್ಮ ಪ್ರೀತಿಯ ಮಧ್ಯೆ ಸಂಚರಿಸಲು ಸ್ವಲ್ಪ ಗ್ಯಾಪ್ ಇರಲಿ. ನಾನು ನನ್ನ ಕೆಲಸ, ನಾನು ನನ್ನ ಹೆಂಡತಿ, ನಾನು ನನ್ನ ಗಂಡ, ನಾನು ನನ್ನ ವಸ್ತುಗಳು, ನಾನು ನನ್ನ ಆಸ್ತಿ ಪಾಸ್ತಿ, ನಾನು ಎಷ್ಟು ನನ್ನ ವಸ್ತುಗಳನ್ನು ನನ್ನವರನ್ನ ಪ್ರೀತಿಸ್ತಾ ಇದ್ದರೂ ಕೂಡ ಖಾಲ್ ಜಿಬ್ರಾನ್ ಹೇಳುವುದೇನೆಂದರೆ,
ಅದರ ಮಧ್ಯದಲ್ಲಿ ದೇವರ ಆತ್ಮಕ್ಕೆ ಸಂಚರಿಸಲು ಸ್ವಲ್ಪ ಗ್ಯಾಪ್ ಇರಲಿ. ಇದರರ್ಥ ನಾನು ಯೇಸು ನನ್ನ ಕೆಲಸ, ನಾನು ಯೇಸು ನನ್ನ ಗಂಡ, ನಾನು ಯೇಸು ನನ್ನ ಮಕ್ಕಳು, ನಾನು ಯೇಸು ನನ್ನ ಆಸ್ತಿ ಪಾಸ್ತಿ. ಇಂಥ ಒಂದು ಮನೋಭಾವವನ್ನು ಬೆಳೆಸಿದಾಗ ಕ್ರಿಸ್ತನ ಕಣ್ಣುಗಳಿಂದ ಲೋಕವನ್ನು ನೋಡಲು ಸಾಧ್ಯವಾದರ ಪ್ರಿಯರೇ, ಈ ಲೋಕ ಎಂಬುದು ಬಹಳ ಸುಂದರವಾಗಿದೆ. ನಾವು ನಮ್ಮ ಕಣ್ಣುಗಳಿಂದ ದೃಷ್ಟಿಕೋನದಿಂದ ಈ ಲೋಕವನ್ನು ನೋಡುವುದರಿಂದ ಎಲ್ಲೋ ಒಂದು ಕಡೆ ಅಸಮಾಧಾನಕರವಾದಂಥ ಒಂದು ಮನೋಭಾವವನ್ನು ನಾವು ಬೆಳೆಸ್ಕೊಳ್ತೀವಿ. ಕ್ರಿಸ್ತನ ಕಣ್ಣುಗಳಿಂದ ಈ ಲೋಕವನ್ನು ದಿಟ್ಟಿಸಿ ನೋಡಿದರೆ ಈ ಲೋಕದಲ್ಲಿ ಅದ್ಭುತವನ್ನು ಕಾಣಲು ಸಾಧ್ಯ. ಪ್ರೀತಿಯ ಬಗ್ಗೆ ಹೇಳುವಾಗ ತಂದೆಯ ಪ್ರೀತಿ, ತಾಯಿಯ ಪ್ರೀತಿ, ಮಕ್ಕಳ ಪ್ರೀತಿ, ಸ್ನೇಹಿತರ ಪ್ರೀತಿ, ನಮ್ಮೊಟ್ಟಿಗೆ ಬೆಳೆಯುವವರ ಪ್ರೀತಿ, ಕೆಲಸ ಮಾಡುವವರ ಪ್ರೀತಿ, ಹಲವಾರು ರೀತಿಯ ವಿಧವಾದಂಥ ಪ್ರೀತಿ ಇದೆ. ಈ ಪ್ರೀತಿಯನ್ನೆಲ್ಲ ಒಂದುಗೂಡಿಸಿ ನಾನು 4 ವಿಧವಾದ ಗ್ರೂಪ್ಗಳನ್ನು ಮಾಡಿದ್ದೀನಿ. ಇದರ ಅರ್ಥ ಇಷ್ಟೇ, ನಾನೇನು ಇದ್ರ ಬಗ್ಗೆ ಹೆಚ್ಚಿನ ಸ್ಟಡೀಸನ್ನು ಮಾಡಲಿಲ್ಲ. ಆದರೆ ಸಮೂಹದಲ್ಲಿ ಕಾಣುವಂಥ ಈ ವ್ಯಕ್ತಿತ್ವವನ್ನು, ಸ್ವಭಾವವನ್ನು ಒಟ್ಟುಗೂಡಿಸಿ 4 ವಿಧವಾದ ಪ್ರೀತಿ. ಮೊದಲನೇ ವಿಧವಾದ ಪ್ರೀತಿಯನ್ನು ನಾನು ಡೆಮೋಕ್ರೆಟಿಕ್ ಲವ್ ಅಂತ ಹೇಳ್ತೀನಿ. ಡೆಮೋಕ್ರಸಿ ಅಂದರೆ ಏನು ಅಂತ ನಿಮಗೊತ್ತು, ಪ್ರಜಾಪ್ರಭುತ್ವ. ಇಲ್ಲಿ ಬಹಳಷ್ಟು ನಿಯಮಗಳಿವೆ. ನಿಯಮಗಳಿರುವುದರಿಂದ ನಾವು ಪರಸ್ಪರ ಪ್ರೀತಿಸ್ತೀವಿ. ಇದರರ್ಥ ಕೊಲ್ಲಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು. ಇಂಥ ನಿಯಮಗಳಿರುವುದರಿಂದ ನನ್ನ ಹೃದಯದಲ್ಲಿ ನನ್ನ ಸಹೋದರನ ಮೇಲೆ ಪ್ರೀತಿ ಇರುವುದರಿಂದ ನಾನು ಗೌರವಿಸುವುದಲ್ಲ, ನನ್ನ ಹೃದಯದಲ್ಲಿ ನನ್ನ ಸಹೋದರಿಯ ಮೇಲೆ ಪ್ರೀತಿ ಗೌರವ ಇರುವುದರಿಂದ ನಾನು ಅವರನ್ನು ಪ್ರೀತಿಸುವುದಲ್ಲ, ಹೊರತು ನಿಯಮಗಳನ್ನು ಅನುಸರಿಸಿ ಪ್ರೀತಿಸುವಂಥ ವ್ಯಕ್ತಿತ್ವ. ಎರಡನೆಯ ವಿಧವಾದ ಪ್ರೀತಿ ಯುಟಿಲಿಟೇರಿಯನ್ ಲವ್ ಅಂತ ಹೇಳ್ತೀವಿ. ಯುಟಿಲಿಟಿ ಅಂದರೆ ಉಪಯೋಗ. ಈ ಲೋಕದಲ್ಲಿ ನಮಗೆ ಬಹಳ ಪ್ರೀತಿ ನಮ್ಮೊಟ್ಟಿಗೆ ಇರುವವರ ಹತ್ರ ಯಾವಾಗ ಎಷ್ಟರ ಮಟ್ಟಿಗೆ ಆ ವ್ಯಕ್ತಿ ನನಗೆ ಉಪಯೋಗ ಪಡ್ತಾನೆ, ಎಷ್ಟರ ಮಟ್ಟಿಗೆ ಅವಳು ನನಗೆ ಉಪಯೋಗ ಆಗ್ತಾಳೆ, ಎಷ್ಟರ ಮಟ್ಟಿಗೆ ಈ ವ್ಯಕ್ತಿಯನ್ನು, ಅವರ ಕುಟುಂಬವನ್ನಿರ್ಬೋದು, ಅವರ ಆಫೀಸನ್ನಿರ್ಬೋದು, ಅವರನ್ನು ನಾನು ಎಷ್ಟರ ಮಟ್ಟಿಗೆ ನನ್ನ ಸ್ವಾರ್ಥಕ್ಕಾಗಿ ಉಪಯೋಗಿಸಬಹುದು, ಅಷ್ಟರ ಮಟ್ಟಿಗೆ ಅಪಾರ ಪ್ರೀತಿಯನ್ನು ನೀಡುವಂಥ ವ್ಯಕ್ತಿತ್ವ. ಇದೆಲ್ಲ ನಿಜವಾದ ಪ್ರೀತಿ ಪ್ರಿಯರೇ. ಯಾವಾಗ ಆ ವ್ಯಕ್ತಿ ಉಪಯೋಗ ಮುಗಿಯಿತು ಅಂಥ ವ್ಯಕ್ತಿಗಳನ್ನು ದ್ವೇಷಿಸುವಂಥ ಎಷ್ಟು ವ್ಯಕ್ತಿಗಳಿದ್ದಾರೆ. ಇದು ಯುಟಿಲಿಟೇರಿಯನ್ ಪ್ರೀತಿ. ಕೆಲವು ತಿಂಗಳುಗಳ ಹಿಂದೆ ನ್ಯೂಸ್ ಪೇಪರಲ್ಲಿ ಓದಿದಂಥ ಒಂದು ಘಟನೆ ನೆನಪಿಗೆ ಬರ್ತಾ ಇದೆ. ಸ್ವಂತ ತಂದೆ 16 ವಯಸ್ಸಿನ ಮಗಳನ್ನು ದುರುಪಯೋಗಪಡಿಸಿದಂಥ ಕತೆ. ಸ್ವಂತ ತಂದೆ 16 ವಯಸ್ಸಿನ ತನ್ನ ಸ್ವಂತ ಮಗಳನ್ನು ಶಾರೀರಿಕವಾಗಿ ದುರುಪಯೋಗಪಡಿಸಬೇಕಾದರೆ ಇದು ಪ್ರೀತಿನ? ಇದನ್ನು ನಾವು ಯುಟಿಲಿಟೇರಿಯನ್ ಲವ್ ಅಂತ ಹೇಳ್ತೀವಿ. ಸ್ವಾರ್ಥಕ್ಕಾಗಿ, ತನ್ನ ಆಸೆ ಆಕಾಂಕ್ಷೆಗಳನ್ನು ಪೂರೈಸುವುದಕ್ಕಾಗಿ ಪ್ರೀತಿಯನ್ನು ವ್ಯಕ್ತಪಡಿಸುವಂಥ ವ್ಯಕ್ತಿತ್ವ. ಮೂರನೇ ವಿಧವಾದಂಥ ಪ್ರೀತಿಯನ್ನು ನಾವು ರೊಮ್ಯಾಂಟಿಕ್ ಲವ್ ಅಂತ ಹೇಳ್ತೀವಿ. ಯುವತಿಯರ ಮಧ್ಯದಲ್ಲಿ ಕಾಣುವಂಥ ಪ್ರೀತಿ, ಇದನ್ನು ರೊಮ್ಯಾಂಟಿಕ್ ಲವ್. ನಾಲ್ಕನೆಯ ವಿಧವಾದ ಒಂದು ಪ್ರೀತಿ ಇದೆ ಪ್ರಿಯರೇ. ಈ ಪ್ರೀತಿಯನ್ನು ಕ್ರಿಶ್ಚಿಯನ್ ಲವ್ ಅಂತ ಹೇಳ್ತೀವಿ. ಈ ಕ್ರಿಶ್ಚಿಯನ್ ಲವ್ ಏನು ಅಂತ ಕೇಳಿದರೆ ಅದನ್ನು ಸ್ಪಷ್ಟವಾಗಿ ಓದಲು ಸಾಧ್ಯ. ಲೂಕನ ಶುಭ ಸಂದೇಶ 23ನೇ ಅಧ್ಯಾಯ 34ನೇ ವಾಕ್ಯ. ಪ್ರಭು ಕ್ರಿಸ್ತರು ನುಡಿದರು ಶಿಲುಬೆಯಿಂದ, ಪಿತನೇ ಇವರನ್ನು ಕ್ಷಮಿಸಿರಿ, ಇವರು ಮಾಡುವುದೇನೆಂದು ಇವರು ಅರಿಯರು. ಈ ಪ್ರಾರ್ಥನೆ ಎಷ್ಟರ ಮಟ್ಟಿಗೆ ಇದರಲ್ಲಿ ಸತ್ಯವಿದೆ ಅಂತ ಕೇಳಿದರೆ, ಪ್ರಭು ಕ್ರಿಸ್ತರು ತನ್ನನ್ನು ಅನ್ಯಾಯವಾಗಿ ವಿಧಿಸಿದ್ದು ಯಾರು ಅಂತ ನೋಡಿರಲಿಲ್ವೇ? ನೋಡಿದ್ದಾರೆ. ಅನ್ಯಾಯವಾಗಿ ವಿಧಿಸಿದಂಥ ಸನ್ಹೆದ್ರಿನ್ ಸಂಘವನ್ನು ಕಣ್ಣಾರೆ ನೋಡಿದ್ದಾರೆ. ತನ್ನ ತಲೆಗೆ ಮುಳ್ಳಿನ ಕಿರೀಟವನ್ನು ಇಟ್ಟವರನ್ನು ಕಣ್ಣಾರೆ ನೋಡಿದ್ದಾರೆ. ತನ್ನ ಪಕ್ಕೆಯನ್ನು ತಿವಿದವರನ್ನು ನೋಡಿದ್ದಾರೆ. ತನಗೆ ಚಾಟಿಯಿಂದ ಹೊಡೆದವರನ್ನು ನೋಡಿದ್ದಾರೆ. ಇವರನ್ನೆಲ್ಲ ಮುಂದೆ ನೋಡಿ ಅವರು ತನ್ನ ಮುಂದೆ ಇರುವುದನ್ನು, ತನ್ನ ಮುಂದೆ ಈ ಎಲ್ಲ ವ್ಯಕ್ತಿಗಳನ್ನು ಕಣ್ಣಾರೆ ನೋಡಿದಂಥ ಕ್ರಿಸ್ತನು ಶಿಲುಬೆಯಿಂದ ಪ್ರಾರ್ಥಿಸಬೇಕಾದರೆ ಆ ಪ್ರಾರ್ಥನೆಯ ಹಿಂದೆ ಏನಿದೆ? ಇವರನ್ನೆಲ್ಲ ಕಣ್ಣಾರೆ ನೋಡಿ ತನ್ನನ್ನು ತಿವಿದವರನ್ನ, ಉಗಳಿದವರನ್ನ, ಅನ್ಯಾಯವಾಗಿ ವಿಧಿಸಿದವರನ್ನ, ತಲೆಗೆ ಮುಳ್ಳಿನ ಕಿರೀಟ ಇಟ್ಟವರನ್ನ ಎಲ್ಲರನ್ನು ನೋಡಿ ಕ್ರಿಸ್ತನು ಶಿಲುಬೆಯಿಂದ ಪ್ರಾರ್ಥಿಸಿದನು. ತಂದೆಯೇ ಇವರು ಮಾಡುವುದೇನೆಂದು ಇವರು ಅರಿಯರು, ಇವರನ್ನು ಕ್ಷಮಿಸಿರಿ ಎಂಬುದಾಗಿ ಪ್ರಾರ್ಥಿಸಿದಾಗ ನಡೆದಂಥ ಅದ್ಭುತವೇನು? ದೇವಾಲಯದ ಕರ್ಟನ್ ಇಬ್ಬಾಗವಾಗಿ ಸೀಳಿ ಸ್ವರ್ಗವು ಮನುಷ್ಯನಿಗೆ ತೆರೆಯಲ್ಪಡಲು ಕಾರಣ ಒಂದೇ. ತ್ರಿಯೇಕ ದೇವರ ಏಕಮಾತ್ರ ಪುತ್ರರಾದಂಥ ಪ್ರಭು ಕ್ರಿಸ್ತರು ಕ್ಷಮಿಸಿ ಪ್ರಾರ್ಥಿಸಿದಾಗ,
ಕ್ಷಮಿಸಿ ಪ್ರಾರ್ಥಿಸಿದಾಗ ಸ್ವರ್ಗವು ತೆರೆಯಲ್ಪಟ್ಟಂಥ ಅನುಭವ. ಪ್ರಿಯರೇ, ಇಂದು ನನಗೂ ನಿಮಗೂ ಸ್ವರ್ಗವು ತೆರೆಯಲ್ಪಡಬೇಕಾದರೆ, ಇಂದು ನಮಗೂ ನಿಮಗೂ ಸ್ವರ್ಗವು ತೆರೆಯಲ್ಪಡಬೇಕಾದರೆ ಪ್ರಭು ಕ್ರಿಸ್ತರು ಮತ್ತಾಯನ ಶುಭ ಸಂದೇಶ 5ನೇ ಅಧ್ಯಾಯ 44ರಲ್ಲಿ ನುಡಿದರು, ನಾನು ಹೇಳುವುದನ್ನು ಕೇಳಿರಿ, ನಿಮ್ಮ ಶತ್ರುಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಪೀಡಿಸುವವರಿಗಾಗಿ ಪ್ರಾರ್ಥಿಸಿರಿ. ಇದು 4ನೆಯ ವಿಧವಾದಂಥ ಪ್ರೀತಿ, ಕ್ರಿಶ್ಚಿಯನ್ ಲವ್ ಅಂತ ಹೇಳ್ತೀವಿ. ಈ 4ನೆಯ ವಿಧವಾದಂಥ ಪ್ರೀತಿ, ಶಿಲುಬೆಯಿಂದ ಕ್ರಿಸ್ತನು ತನ್ನನ್ನು, ತನಗೆ ಹಿಂಸೆಯನ್ನು ನೀಡಿದವರನ್ನು ದಿಟ್ಟಿಸಿ ನೋಡಿದ ಹಾಗೆ ಇಂದು ನಮ್ಮ ಜೀವನದಲ್ಲಿ ದಿಟ್ಟಿಸಿ ನೋಡಿದಾಗ ನಮಗೆ ಚಾಟಿಗಳಿಂದ ಹೊಡೆಯುವವರಿರಬಹುದು, ನಮಗೆ ಮುಳ್ಳಿನ ಕಿರೀಟ ಇಡುವವರಿರಬಹುದು, ಅನ್ಯಾಯವಾಗಿ ಅನುದಿನವೂ ನಮ್ಮನ್ನು ವಿಧಿಸುವವರು ಇರಬಹುದು, ಬೇರೆಯವರ ಮೇಲೆ ದ್ವೇಷವನ್ನು ಕಟ್ಟಿಕೊಂಡಿರುವಂಥ ಜನರಿರಬಹುದು. ಆದರೆ ಪ್ರಿಯರೇ, ಅಂಥವರನ್ನೆಲ್ಲ ದಿಟ್ಟಿಸಿ ನೋಡಿ ನಾವು ಇರುವಂಥ ಸನ್ನಿವೇಶದಲ್ಲಿ, ಇರುವಂಥ ಸಿಚುವೇಶನಲ್ಲಿ ಅವರ ಮುಖವನ್ನು ಧ್ಯಾನಿಸಿ ಕ್ರಿಸ್ತನ ಹಾಗೆ ಪ್ರಾರ್ಥಿಸಲು ಸಾಧ್ಯವಾದರೆ, ಪ್ರಭುವೇ, ನನ್ನ ಅಪ್ಪ ಮಾಡುವುದೇನೆಂದು ನನ್ನ ಅಪ್ಪ ಅರಿಯನು, ಅವರನ್ನು ಕ್ಷಮಿಸಿರಿ. ನನ್ನ ತಾಯಿ ಮಾಡುವುದೇನೆಂದು ಅವರು ಅರಿಯರು, ಅವರನ್ನು ಕ್ಷಮಿಸಿರಿ. ನನ್ನ ಗಂಡ ಮಾಡುವುದೇನೆಂದು ಅವರು ಅರಿಯರು, ಅವರನ್ನು ಕ್ಷಮಿಸಿರಿ. ನನ್ನ ಮಕ್ಕಳು ಮಾಡುವುದೇನೆಂದು ಅವರು ಅರಿಯರು, ಅವರನ್ನು ಕ್ಷಮಿಸಿರಿ ಎಂದು ಕ್ಷಮಿಸಿ ಪ್ರಾರ್ಥಿಸಿದರೆ ಪ್ರಿಯರೇ, ಸ್ವರ್ಗವು ಈ ನಿಮಿಷ ನನಗಾಗಿ ನಿಮಗಾಗಿ ತೆರೆಯಲ್ಪಡುವುದು. ಅದು ಕ್ರಿಶ್ಚಿಯನ್ ಲವ್ ಅಂತ ಹೇಳ್ತೀವಿ. ಯಾರೋ ಹೇಳಿದರು, ದೇವರ ಪ್ರೀತಿ ಎಂಬುದು ಈ ಕುಸ್ವಾರ್ ಮಾಡ್ತೀವಿ ಕ್ರಿಸ್ಮಸ್ ಸೀಸನಲ್ಲಿ. ಮಂಗಳೂರು ಕಡೆ ಈ ಆಂಟಿ ಸಾಮಾನ್ಯವಾಗಿ ಮಂಗಳೂರು ಕಡೆ ಈ ರೋಸ್ ಕುಕ್ಕನ್ನು ಮಾಡ್ತಾರೆ. ಈ ರೋಸ್ ಕುಕ್ಕಿನ ಸ್ಪೆಷಾಲಿಟಿ ಏನು ಅಂತ ಹೇಳಿದರೆ, ಸಾಮಾನ್ಯವಾಗಿ ಅದಕ್ಕೊಂದು ಅಚ್ಚಿರುತ್ತೆ, ಹಿಟ್ಟನ್ನು ಚೆನ್ನಾಗಿ ಕಲಸಿ ಅಚ್ಚಿನಲ್ಲಿ ಮುಳುಗಿಸಿ ಕುದಿಯುವಂಥ ಎಣ್ಣೆಗೆ ಈ ಅಚ್ಚನ್ನು ಹಾಕಿ ಅಲುಗಾಡಿಸ್ತಾರೆ. ಇದರ ಸ್ಪೆಷಾಲಿಟಿ ಏನಂತ ಹೇಳಿದರೆ, ಸಾಮಾನ್ಯವಾಗಿ ಈ ಅಚ್ಚನ್ನು ಫುಲ್ ಮುಳುಗಿಸಲ್ಲ, ಮುಕ್ಕಾಲು ಭಾಗ ಮುಳುಗಿಸ್ತಾರೆ. ಒಮ್ಮೆ ಅಮೇರಿಕದಿಂದ ಬಂದಂಥ ಆಂಟಿಯೊಬ್ಬರು ಈ ಮಂಗಳೂರು ಆಂಟಿ ಕುಸ್ವಾರ್ ಮಾಡೋದನ್ನು ನೋಡ್ತಾ ಇದ್ರಂತೆ. ರೋಸ್ ಕುಕ್ ಮಾಡೋದನ್ನು ನೋಡಿದರು. ಹಿಟ್ಟಿನಲ್ಲಿ ಕಲಸಿ ಇಟ್ಟಂಥ ಹಿಟ್ಟಿನಲ್ಲಿ ಅಚ್ಚನ್ನು ಮುಳುಗಿಸಿ ಎಣ್ಣೆಯಲ್ಲಿ ಅಲುಗಾಡಿಸ್ತಾ ಇದ್ದಾರೆ. ಅದು ಪಟಾಕಂತ ಬೀಳ್ತಾ ಇದೆ. ಇವರು ನೋಡಿದರು, ರಿಟರ್ನ್ ಅಮೇರಿಕಕ್ಕೆ ಹೋಗ್ತಾ ಇರುವಾಗ ಒಂದು ಅಚ್ಚನ್ನು ತಗೊಂಡು ಹೋಗ್ಬಿಟ್ರಂತೆ. ಅಚ್ಚನ್ನು ತಗೊಂಡು ಹೋಗಿ ಅಲ್ಲಿ ಹಿಟ್ಟನ್ನು ಕಲಸಿ ಈ ಅಚ್ಚನ್ನು ಫುಲ್ ಮುಳುಗಿಸಿ ಕುದಿಯುತ್ತಿರುವಂಥ ಎಣ್ಣೆಗೆ ಹಾಕಿದ್ರಂತೆ. ಎಣ್ಣೆಗೆ ಹಾಕಿ ಅಲುಗಾಡಿಸಿದ್ರು, ಬೀಳ್ತಾ ಇಲ್ಲ. ಅಲುಗಾಡಿಸಿದ್ರು ಬೀಳ್ತಾ ಇಲ್ಲ. ಗಂಡನನ್ನು ಕರೆದ್ರಂತೆ. ಗಂಡ ಹೆಂಡತಿ ಮಕ್ಕಳು ಸೇರಿ ಅಲುಗಾಡಿಸಿದ್ರು. ಮುಳುಗಿಸಿದಂಥ ಈ ಅಚ್ಚಿಂದ ಇದು ಬಿಟ್ಟು ಬರ್ತಾ ಇಲ್ಲ ಈ ರೋಸ್ ಕುಕ್ಕು. ಯಾರೋ ಹೇಳಿದರು, ದೇವರ ಪ್ರೀತಿ ಅಂದರೆ ಈ ಅಮೇರಿಕನ್ ಆಂಟಿ ಮಾಡಿದ ರೋಸ್ ಕುಕ್ ಥರ ಇರಬೇಕಂತೆ. ಎಷ್ಟು ಅಲುಗಾಡಿಸಿದ್ರು ಬಿಟ್ಟು ಹೋಗಬಾರ್ದಂತೆ. ಜೀವನದಲ್ಲಿ ಕೆಲವೊಮ್ಮೆ ನಮ್ಮ ವಿಶ್ವಾಸ ಜೀವನವನ್ನು ಪಕ್ಕದವರು ಅಲುಗಾಡಿಸ್ತಾರೆ. ನಮ್ಮ ವಿಶ್ವಾಸ ಜೀವನವನ್ನು ಸ್ವಂತ ಕುಟುಂಬದಲ್ಲಿರುವವರು ಅಲುಗಾಡಿಸ್ತಾರೆ. ನಮ್ಮ ವಿಶ್ವಾಸ ಜೀವನವನ್ನು ಒಟ್ಟಿಗೆ ಕೆಲಸ ಮಾಡೋರು ಹಿಡಿದು ಅಲುಗಾಡಿಸಿದ್ರು ಬೀಳದೆ ಇರುವಂಥ ಒಂದು ಜೀವನವಾಗಿರಬೇಕು ಪ್ರಿಯರೇ. ಈ ದೇವರ ಪ್ರೀತಿ ಎಂಬುದನ್ನು ನಾವು ಧ್ಯಾನಿಸುವಾಗ, ಪ್ರಾರ್ಥಿಸುವಾಗ ಸಂತ ಪೌಲನು ರೋಮನ್ನರಿಗೆ ಬರೆದಂಥ ಪತ್ರ 12ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಹೇಳ್ತಾನೆ, ಪ್ರಿಯರೇ, ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಲಿ, ಕೆಟ್ಟದ್ದನ್ನು ದ್ವೇಷಿಸಿರಿ, ಒಳ್ಳೆಯದನ್ನು ಕೈಬಿಡದಿರಿ. ಇದು ನಮ್ಮ ಜೀವನ. ನಿಮ್ಮ ಪ್ರೀತಿ ನಿಷ್ಕಪಟವಾಗಿರಲಿ, ಒಳ್ಳೆಯದನ್ನು ಸ್ವೀಕರಿಸಿರಿ, ಗಟ್ಟಿಯಾಗಿ ಹಿಡ್ಕೊಳ್ಳಿ, ಕೆಟ್ಟದ್ದನ್ನು ದ್ವೇಷಿಸಿರಿ ಎಂಬುದಾಗಿ ಸಂತ ಪೌಲನು ನುಡಿಯುತ್ತಿರುವಾಗ ಯಾರೋ ಹೇಳಿದಂಥ ಒಂದು ಘಟನೆ ನೆನಪಿಗೆ ಬರ್ತಾ ಇದೆ. ಒಮ್ಮೆ ಒಬ್ಬಳು 30 ವಯಸ್ಸಿನ ಹೆಂಡತಿ ಕ್ಯಾನ್ಸರ್ ರೋಗದಿಂದ ನರಳುತ್ತಿದ್ಲಂತೆ. ಕೊನೆಯ ನಿಮಿಷಗಳು ಬರ್ತಾ ಇದೆ. ಅವಳು ಕೊನೆಯ ಸ್ಟೇಜಲ್ಲಿ ಸಾವಿನ ಕಡೆಗೆ ಹೋಗ್ತಾ ಇರುವಾಗ ಗಂಡ ಪ್ರತಿದಿನ ಅವಳ ಹತ್ರ ಬಂದು ಕೂತು ಸ್ನಾನ ಮಾಡಿಸಿ, ಊಟ ಮಾಡಿಸಿ, ಪ್ರತಿದಿನ ಇವಳಿಗೆ ಬಹಳಷ್ಟು ಸೇವೆಯನ್ನು ಮಾಡ್ತಾ ಬಂದ. ಇವನ ಸೇವೆಯನ್ನು ನೋಡಿ ಮೆಚ್ಚಿದಂಥ ಈ ಹೆಂಡತಿ ಸಾವಿನ ಕಡೆಗೆ ಹೋಗ್ತಿರುವಾಗ ಹೆಂಡತಿ ಹೇಳಿದಂತೆ, ನೋಡಿ ಯಜಮಾನಲ್ಲ ಗಂಡ, ನೋಡಿವ್ರೆ, ನನ್ನ ಮರಣದ ನಂತರ ನೀವಿಷ್ಟೂ ನನ್ನನ್ನು ಪ್ರೀತಿಸುವಂಥ ವ್ಯಕ್ತಿ ಅಲ್ವಾ, ಅದಕ್ಕಾಗಿ ನನ್ನ ಮರಣದ ನಂತರ ನನ್ನಾಗೇ ಸುಂದರಿಯಾದ ಒಬ್ಬಳನ್ನು ನೀವು ಮದುವೆ ಆಗಬೇಕು ಅಂತ ಹೇಳಿದನಂತೆ. ಇವಳು ಹೇಳಿದಂಥ ಮಾತನ್ನು ಕೇಳಿದ ತಕ್ಷಣ ಗಂಡ ಹೇಳಿದಂಥ, ಚ ನೀನು ಆ ರೀತಿಯೆಲ್ಲ ಮಾತಾಡಬೇಡ,
ನಿನ್ನ ಮುಖ ಬಿಟ್ಟು ಬೇರೆಯೊಬ್ಬಳನ್ನ ಮದುವೆ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದನಂತೆ. ತಕ್ಷಣ ಈ ಹೆಂಡತಿ ದುಃಖದಿಂದ ಹೇಳಿದಂತೆ, ನೋಡು ನನ್ನನ್ನು ಎಷ್ಟು ಪ್ರೀತಿಸ್ತೀರಾ, ನನ್ನ ಬಳೆಯನ್ನು ನೀನು ಅವಳಿಗೆ ಕೊಡು, ನನ್ನ ಕಾಲಿನ ರಿಂಗನ್ನು ಅವಳಿಗೆ ಕೊಡು, ನನ್ನ ವಾಚನ್ನು ನೀನು ಹೊಸದಾಗಿ ಮದುವೆ ಆಗೋ ಅವಳಿಗೆ ಕೊಡು, ನನ್ನ ಹೊಸ ಹೊಸ ಸೀರೆಗಳಿವೆ ಅದನ್ನು ಅವಳಿಗೆ ಕೊಡು. ಇದೆಲ್ಲವನ್ನು ಹೇಳ್ತಾ ಇರುವಾಗ ಗಂಡ ಪದೇ ಪದೇ ಹೇಳಿದನಂತೆ, ನೋಡೆ ನೀನಾಗೆಲ್ಲ ಮಾತಾಡಬೇಡ, ಹೃದಯ ಸೀಳುವಂಥ ಮಾತನ್ನು ಹಾಡಬೇಡ, ನೀನಲ್ಲದೆ ಇನ್ನೊಬ್ಬಳು ಹುಡುಗಿಯನ್ನು ಯೋಚನೆ ಮಾಡೋಕ್ಕೆ ನನಗಾಗಲ್ಲ ಅಂತ ಹೇಳಿದನಂತೆ. ಒಂದು ದಿನ ಬೆಳಿಗ್ಗೆ ಇವನೇನೋ ಯೋಚನೆ ಮಾಡ್ತಾ ಇರುವಾಗ ಈ ಮರಣಾವಸ್ಥೆಯಲ್ಲಿದ್ದಂಥ ಹೆಂಡತಿ ಹೇಳಿದ್ಲಂತೆ, ನೋಡಿವ್ರೆ ನಂದೊಂದು ಹೊಸ ಚಿನ್ನದ ಬಳೆ ಇದೆ, ಇದುವರೆಗೂ ನಾನು ಯೂಸ್ ಮಾಡಲಿಲ್ಲ, ಅದು ನನ್ನ ಕಬಾಡಲ್ಲಿ ಇಟ್ಟಿದ್ದೀನಿ, ಅದನ್ನು ತೆಗೆದು ಅವ್ರಿಗೆ ಕೊಡಿ ಅಂತ ಹೇಳಿದ್ಲಂತೆ. ತಕ್ಷಣ ಇವನು ಗಟ್ಟಿಯಾಗಿ ಹೇಳಿಬಿಟ್ನಂತೆ ಗೊತ್ತಿಲ್ಲದೆ, ನೋಡೆ ಆ ಬಳೆ ಅವಳಿಗೆ ಸೆಟ್ ಆಗಲ್ಲ ಅಂತ. ಇದರ ಅರ್ಥ ಜೀವನದಲ್ಲಿ ನಾಟಕ ಮಾಡ್ತೀವಿ ಪ್ರೀತಿಯ ಬಗ್ಗೆ. ಇಲ್ಲಿ ಇವಳು ಸತ್ರು ಕೂಡ ನಾನು ಇನ್ನೊಂದು ಮದುವೆ ಆಗೋಲ್ಲ ಅಂತ ಹೇಳ್ತಾ ಇರುವವನು ಆಲ್ರೆಡಿ ಒಬ್ಬಳನ್ನು ಸೆಟ್ ಮಾಡ್ಕೊಂಡಿದ್ದಾಳೆ, ಏನೋ ಗೊತ್ತಿಲ್ಲದೆ ಹೇಳಿಬಿಟ್ಟ, ಆಲ್ರೆಡಿ ಒಬ್ಬಳನ್ನು ಸೆಟ್ ಮಾಡ್ಕೊಂಡಿದ್ದಾನೆ, ಗೊತ್ತಿಲ್ಲದೆ ಹೇಳಿಬಿಟ್ಟ, ಈ ಬಳೆ ಅವಳಿಗೆ ಸೆಟ್ ಆಗಲ್ಲ, ದಪ್ಪ ಇದ್ದಾಳಂತೆ. ಕೆಲವೊಮ್ಮೆ ಜೀವನ ಎಂಬುದು ನಮ್ಮ ನಿಷ್ಕಪಟದಿಂದ ತುಂಬಿರಬೇಕು ಎಂಬುದಾಗಿ ಸಂತ ಪೌಲನು ಹೇಳುವಾಗ ನಾವು ಒಳ್ಳೆಯದನ್ನು, ಇನ್ನೊಬ್ಬರಲ್ಲಿ ಒಳ್ಳೆಯದನ್ನು, ಒಳಿತನ್ನು ನೋಡಿ ವಿಶ್ವಾಸ ಜೀವನವನ್ನು ಮುಂದೆ ಸಾಗಬೇಕಾಗತ್ತೆ. ಪ್ರಿಯರೇ, ರೋಮನ್ನರಿಗೆ ಸಂತ ಪೌಲನು ಬರೆದಂಥ ಪತ್ರ 12ನೇ ಅಧ್ಯಾಯ 18ನೇ ವಾಕ್ಯ ಹೇಳುತ್ತೆ, ಸಾಧ್ಯವಾದ ಮಟ್ಟಿಗೆ ಪ್ರಿಯರೇ ಎಲ್ಲರೊಂದಿಗೂ ಸಮಾಧಾನದಿಂದಿರಿ. ಇದರರ್ಥ ಸಂತ ಪೌಲರಿಗೆ ಸರಿಯಾಗಿ ಗೊತ್ತಿತ್ತು ಸಾಮಾನ್ಯವಾಗಿ ನಾವೆಲ್ಲ ಸಮಾಧಾನದಲ್ಲಿ ಇರೋದಿಲ್ಲ ಅಂತ. ಅದಕ್ಕಾಗಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಪ್ರಿಯರೇ ಸಾಧ್ಯವಾದ ಮಟ್ಟಿಗೆ ಎಲ್ಲರೊಂದಿಗೂ ಸಮಾಧಾನದಲ್ಲಿರಿ. ಕೆಲವು ತಿಂಗಳುಗಳ ಹಿಂದೆ ಚರ್ಚಲ್ಲಿ ಒಬ್ಬರು ಒಂದು ಸಮಸ್ಯೆಯನ್ನು ಬಗೆಹರಿಸಲಿಕ್ಕೆ ಬಂದಿದ್ದರು ನನ್ನ ಹತ್ರ ಮಾತಾಡೋಕ್ಕೆ. ಈ ಸಮಸ್ಯೆ ಏನಂತ ಹೇಳಿದರೆ, 9ನೇ ಕ್ಲಾಸಿಂದ ಲವ್ ಸ್ಟಾರ್ಟ್ ಆಗಿರೋದು. ಒಬ್ಬ ಹುಡುಗನಿಗೂ ಹುಡುಗಿಗೂ ಲವ್ ಸ್ಟಾರ್ಟ್ ಆಗಿ ಕೊನೆಗೆ ಮನೆಯವರು ಹೇಳಿದರು, ಬೇಡ ಈ ಸಂಬಂಧ ಸರಿಯಾಗಲ್ಲ. ಕೊನೆಗೆ ಹೇಗೂ ಆಗಿ ಮದುವೆ ಆಯಿತು. ಈಗ ಸಮಸ್ಯೆ ಏನಂತ ಹೇಳಿದರೆ, ಮೊದಲನೇ ವರ್ಷ ಹೆಂಡತಿ ಹೇಳಿದೆಲ್ಲ ಗಂಡ ಕೇಳಿದ, 2ನೇ ವರ್ಷ ಗಂಡ ಹೇಳಿದೆಲ್ಲ ಹೆಂಡತಿ ಕೇಳಿದ್ಲು, ಈಗ 3ನೇ ವರ್ಷ ಅವರಿಬ್ಬರು ಹೇಳೋದೆಲ್ಲ ಊರಿನವರೆಲ್ಲ ಕೇಳ್ತಾ ಇದ್ದಾರೆ. ಡೈಲಿ ಗಲಾಟೆ. ಅದಕ್ಕೆ ಸಮಸ್ಯೆ ಬಗೆಹರಿಸಲಿಕ್ಕೆ ಅಂತ ಬಂದಿದ್ದಾರೆ. ಪ್ರಿಯರೇ, ಅರ್ಥ ಮಾಡಿಕೊಳ್ಳುವಂಥ ಒಂದು ಸತ್ಯವಿದೆ. ಕೆಲವೊಮ್ಮೆ ಜೀವನದಲ್ಲಿ ಈ ಪ್ರೀತಿಯ ಹೆಸರಿನಲ್ಲಿ ಏನೋ ಪ್ರೀತಿ, ನೀನು ನನ್ನ ಅದು, ನಾನು ನನ್ನ ಇದು, ತುಂಬ ಪ್ರೀತಿಯಿಂದೆಲ್ಲ ನಡೀತಾ ಇರುತ್ತೆ, ಹೇಳ್ತಾ ಇರುತ್ತೆ ಮಾತುಗಳಲ್ಲೆಲ್ಲ. ಆದರೆ ನಿಸ್ವಾರ್ಥವಾದಂಥ ಪ್ರೀತಿ ಏನೆಂಬುದನ್ನು, ಅದಕ್ಕಾಗಿ ಮದರ್ ತೆರೆಸಾರವರು ನುಡಿದರು, ಯು ಶುಡ್ ನೆವರ್ ಮ್ಯಾರಿ ಎ ಪರ್ಫೆಕ್ಟ್ ಮ್ಯಾನ್, ಯು ಶುಡ್ ನೆವರ್ ಮ್ಯಾರಿ ಎ ಪರ್ಫೆಕ್ಟ್ ವುಮನ್ ಅಂದರು. ಯಾಕೆಂತೇಳಿದರೆ, ಯಾವತ್ತಾದರೂ ನಿಮ್ಮ ಜೀವನದಲ್ಲಿ ಪರ್ಫೆಕ್ಟ್ ಆಗಿರುವಂಥ ಒಬ್ಬ ಹುಡುಗನನ್ನು ಅಥವಾ ಯುವಕನನ್ನು ನಾನು ಮದುವೆಯಾಗಿದ್ದೀನಿ ಅಂತ ತಿಳ್ಕೊಂಡಿದ್ರೆ, ಮದುವೆಯಾಗಿ 2 ತಿಂಗಳಲ್ಲಿ ಅಥವಾ 2 ವಾರದಲ್ಲಿ ಗೊತ್ತಾಗತ್ತೆ ಇವನಷ್ಟು ಪರ್ಫೆಕ್ಟ್ ಅಲ್ಲ. ಯಾರಾದರೂ ಒಬ್ಬಳು ಪರ್ಫೆಕ್ಟ್ ಹುಡುಗಿಯನ್ನು ನಾನು ಮದುವೆಯಾಗಿದ್ದೀನಿ ಅಂತ ಎಣಿಸ್ಕೊಂಡ್ರೆ, ಮದುವೆಯಾಗಿ 2 ತಿಂಗಳಲ್ಲಿರುತ್ತೆ, ಅರ್ಥ ಆಗತ್ತೆ ಇವರಲ್ಲಿ ಇಂಪರ್ಫೆಕ್ಷನ್ಸ್ ಇದೆ. ಬಟ್ ದೆನ್ ಅರ್ಥ ಮಾಡ್ಕೊಳ್ಬೇಕಂತ ರೀತಿ ಏನಂತ ಹೇಳಿದರೆ, ದೇವರು ಒಂದುಗೂಡಿಸಿದಾದರೆ ಇದು ನಮ್ಮ ಕಷ್ಟ ದುಃಖ ಸಂಕಟಗಳ ಮಧ್ಯೆ ದೇವರು ಒಂದುಗೂಡಿಸಿದ್ದಾರೆ. ಆ ದೇವರು ಒಂದುಗೂಡಿಸಿದಂಥ ಸತ್ಯವನ್ನು ನಾವು ಎಂದು ಕೈ ಬಿಡದೆ ಆ ದೇವರ ಪ್ರೀತಿಯನ್ನು ನಮ್ಮ ಕುಟುಂಬದಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ಬೆಳೆಯುವ ರೀತಿಯಲ್ಲಿ ಮುಂದೆ ಸಾಗಬೇಕಾಗತ್ತೆ. ಪ್ರಿಯರೇ, ಒಂದು ಕ್ರೈಸ್ತ ಜೀವನ ಸುಂದರವಾಗಿ ಮುಂದೆ ಸಾಗಬೇಕಾದರೆ ನಾವು ಜೀವನದಲ್ಲಿ 3 ಮುಖ್ಯವಾದಂಥ ಆಜ್ಞೆಗಳನ್ನು ಅನುಸರಿಸಿದರೆ ಆಯಿತು. ಇದರ ಅರ್ಥ ದೇವರು ಕೊಟ್ಟಂಥ 10 ಆಜ್ಞೆಗಳಲ್ಲಿ 7 ಬಿಟ್ಬಿಡೋಣ, 3 ಮಾತ್ರ ಅನುಸರಿಸಿದ್ರೆ ಸಾಕು ಅಂತಲ್ಲ ನಾನು ಹೇಳ್ತಾ ಇರೋದು. 3 ಮುಖ್ಯವಾದ ಆಜ್ಞೆ ಏನು ಅಂತ ಹೇಳಿದರೆ, ಮೊದಲನೆಯದು ದೇವರನ್ನ ಆರಾಧಿಸು, ನಿನ್ನ ಸೃಷ್ಟಿಕರ್ತರಾದ ಸರ್ವೇಶ್ವರನಿಗೆ ಪ್ರಪ್ರಥಮ ಸ್ಥಾನ. 2ನೇದು ಸಹೋದರ ಸಹೋದರಿಯರನ್ನು ಪ್ರೀತಿಸು. 3ನೇದು ವಸ್ತುಗಳನ್ನು ಉಪಯೋಗಿಸು. ಇಂದು ನಾನು ನೀವು ಬದುಕುವಂಥ ಲೋಕವೆಂಬುದು ದೇವರನ್ನ ದ್ವೇಷಿಸುವಂಥ ಲೋಕ. ಯಾಕಂತೇಳಿದರೆ, ಕೆಲವರು ಹೇಳ್ತಾರೆ ಸ್ವಲ್ಪ ಲಂಚ ತಗೊಳ್ಬೇಕು ಅಂತ ಹೇಳಿದರು ಸಮಾಧಾನವಾಗಿ ತಗೊಳ್ಳೋಕ್ಕಾಗಲ್ಲ. ಯಾಕೆ? ದೇವರ ಸ್ವರ ಒಳಗಿಂದ ಹೇಳುತ್ತೆ, ನೀನು ಮಾಡೋದು ಸರಿಯಲ್ಲ ಅಂತ ಎಂಬುದಾಗಿ. ಅದಕ್ಕಾಗಿ ದೇವರನ್ನ ದೂರ ಇಟ್ಟು
ಜೀವನವನ್ನು ಮುಂದೆ ಸಾಗ್ತಾರೆ. ಎರಡನೇ ಆಜ್ಞೆ, ನಿನ್ನ ಸಹೋದರ ಸಹೋದರಿಯರನ್ನು ಪ್ರೀತಿಸು. ಆದರೆ ಇಂದು ದೇವರನ್ನು ದ್ವೇಷಿಸಿ ಸಹೋದರ ಸಹೋದರಿಯರನ್ನು ಪ್ರೀತಿಸುವ ಬದಲು ನಾನು ನೀವು ನೋಡುವಂಥ ಲೋಕವೆಂಬುದು ಸಹೋದರ ಸಹೋದರಿಯರನ್ನ ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸ್ತಾರೆ ಪರಸ್ಪರ. ಅದು ಈ ಕುಟುಂಬಗಳಲ್ಲಿರ್ಬೋದು, ಆಫೀಸ್ಗಳಲ್ಲಿರ್ಬೋದು, ವ್ಯಕ್ತಿ ಜೀವನದಲ್ಲಿರ್ಬೋದು. ಸಹೋದರ ಸಹೋದರಿಯರನ್ನು ಉಪಯೋಗಿಸಿ ವಸ್ತುಗಳನ್ನು ಉಪಯೋಗ ಮಾಡಬೇಕು. ಆದರೆ ವಸ್ತುಗಳನ್ನು ಆರಾಧಿಸುವಂಥ ಲೋಕ, ನನ್ನ ಮೊಬೈಲ್, ನನ್ನ ಕಂಪ್ಯೂಟರ್, ನನ್ನ ಕಾರು, ನನ್ನ ಬಟ್ಟೆ, ನನ್ನ ಚಿನ್ನ, ನನ್ನ ಆಸ್ತಿ, ವಸ್ತುಗಳನ್ನು ಆರಾಧಿಸುವಂಥ ಒಂದು ಲೋಕದಲ್ಲಿ ಇರುವುದರಿಂದ ಈ ಲೋಕದಲ್ಲಿ ಪ್ರಿಯರೇ ನಾವು ಶಾಂತಿ ಸಮಾಧಾನವನ್ನು ಕಳ್ಕೊಳ್ತಾ ಇದ್ದೀವಿ. ಕುಟುಂಬಗಳಲ್ಲಿ, ವ್ಯಕ್ತಿ ಜೀವನದಲ್ಲಿ ಶಾಂತಿ ಸಮಾಧಾನವನ್ನು ಕಳ್ಕೊಳ್ತಾ ಇದ್ದೀವಿ. ಯಾಕಂತೇಳಿದರೆ ಪ್ರಥಮ ಸ್ಥಾನವನ್ನು ನೀಡಬೇಕಂತ ದೇವರು, ಆ ದೇವರಿಗೆ ಸಲ್ಲಬೇಕಂತ ಗೌರವದಲ್ಲಿ ಕೊರತೆಗಳು ಬಂದಂಥ ಕಾರಣ ಒಂದು ವಿಷಯ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಜೀವನದಲ್ಲಿ ಸಂತ ಪೇತ್ರನ ಜೀವನದಲ್ಲಿ ನಡೆದಂಥ ಒಂದು ಸುಂದರವಾದ ಘಟನೆ ಇದೆ ಪ್ರಿಯರೇ. ಪುನರುತ್ಥಾನರಾದ ಪ್ರಭು ಕ್ರಿಸ್ತನನ್ನು ದಿಟ್ಟಿಸಿ ನೋಡಿದಂಥ ಪೇತ್ರನು ಕ್ರಿಸ್ತನ ಬಳಿಗೆ ಹೋಗಲು ಆಸೆ ಪಟ್ಟಾಗ ಕ್ರಿಸ್ತನು ಅವನನ್ನು ಕರೆದಾಗ ಪೇತ್ರನು ನೀರಿನ ಮೇಲೆ ನಡೆಯಲು ಆರಂಭಿಸಿದ. ಕ್ರಿಸ್ತನ ಮುಖವನ್ನು ನೋಡಿ ನೀರಿನ ಮೇಲೆ ನಡೆದಂಥ ಪೇತ್ರ ಯಾವತ್ತೂ ಮುಳುಗಲಿಲ್ಲ. ಅವನು ತಾನು ಕೆಳಗಡೆ ನೋಡಿ ಅಲೆಗಳನ್ನು ನೋಡಿ ನೀರಿನಲ್ಲಿ ತನ್ನ ಮುಖವನ್ನು ದಿಟ್ಟಿಸಿ ನೋಡಲು ಆರಂಭಿಸಿದಾಗ ಪೇತ್ರನು ನೀರಿನಲ್ಲಿ ಮುಳುಗತೊಡಗಿದ. ತಕ್ಷಣವೇ ಪುನಃ ಪೇತ್ರನು ಪ್ರಭುವೇ ನಾನು ಮುಳುಗ್ತಾ ಇದ್ದೀನಿ ಅಂತ ಕೂಗಿ ಕರೆದಾಗ ಆ ಕ್ರಿಸ್ತನು ಅವನನ್ನು ಎಬ್ಬಿಸಿ ಕ್ರಿಸ್ತನ ಮುಖವನ್ನು ದಿಟ್ಟಿಸಿ ನೋಡುತ್ತಾ ಪೇತ್ರನು ಪುನಃ ಆರಂಭಿಸಿದಾಗ ಅವನೆಂದೂ ಜೀವನದಲ್ಲಿ ಮುಳುಗಲಿಲ್ಲ. ಪ್ರಿಯರೇ, ದೇವರ ಪ್ರೀತಿ ಏನೆಂಬುದನ್ನು ಕ್ರಿಸ್ತನನ್ನು ದಿಟ್ಟಿಸಿ ಮುಂದೆ ಸಾಗಿದಾಗ ಜೀವನವು ಬದಲಾಗುವುದು. ಪ್ರಭು ಕ್ರಿಸ್ತರ ಮುಖವನ್ನು ದಿಟ್ಟಿಸಿ ಜೀವನ ಸಾಗಿದಾಗ ಜೀವನವು ಬದಲಾಗುವುದು. ಅಂಥ ಒಂದು ಪ್ರೀತಿ, ದೇವರ ಪ್ರೀತಿ, ಸಹೋದರ ಸಹೋದರಿಯರ ಪ್ರೀತಿ ನಮ್ಮಲ್ಲಿ ಬೆಳೆಯುವುದಕ್ಕಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ.